ನನ್ನ ಅಕ್ಕನನ್ನ ಪೀಸ್ ಪೀಸ್ ಮಾಡಿ ಇಟ್ಟಿದ್ರು. ಕೊಲೆಯಾದ ಮಹಾಲಕ್ಷ್ಮಿ ತಂಗಿ ಸಹಿದಾ ಅಕ್ಕನನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಯಾರು ಕೊಲೆ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಪಡಿಸಿದ್ದಾರೆ. ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರೆ ಈ ತರ ಪೀಸ್ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ್ನು ಸಾಯಿಸಬಾರ್ದು ಸರ್. ಒಂದು ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು ಸರ್. ನಾವು ಮದ್ವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, ಒಂದು ವರ್ಷ ಆಯ್ತು, ಮಾತಾಡಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಜ್ ಅಲ್ಲಿ ಹಾಕ್ಬಿಟ್ಟಿದ್ರು. ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಾನು ಲಾಸ್ಟ್ ಮಾತಾಡಿದ್ದು ಅಂದ್ರೆ 21, ಆಮೇಲೆ ಮಾತಾಡಿಲ್ಲ ನಾನು. ಅಕ್ಕ ಆಫ್ಲೈನ್ ಹೋಗಿದ್ದು ಸೆಪ್ಟೆಂಬರ್ 4, ಆಮೇಲೆ ಅವ್ರು ಆನ್ಲೈನ್ ಬರ್ಲೇ ಇಲ್ಲ. ಸೊ ನಾವು ಈಗ ನಮ್ಮ ವೈಫ್ ಪ್ರೆಗ್ನೆಂಟ್ ಇದ್ದಾರೆ, ನಮ್ಮ ಡ್ಯಾಡಿ ಆಪರೇಷನ್ ಬೇರೆ ಮಾಡ್ತಾ ಇದ್ರು, ಬಿಸಿ ಆಗ್ಬಿಟ್ಟು ಇವ್ರ ಕಡೆ ನಮ್ಗೆ ಗಮನನೇ ಕೊಡ್ಲಿಲ್ಲ. ನಮ್ಮ ಮಮ್ಮಿ ಬಂದ್ರು, ರೂಮಲ್ಲಿ ಬೀಗ ಹಾಕಿದ್ದಾರೆ, ಎಲ್ಲೋದ್ರು ಗೊತ್ತೇ ಇರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಈ ತರ ಆಗಿದೆ. ಬಿಲ್ಡಿಂಗ್ ಓನರ್ ಕಾಲ್ ಮಾಡಿದ್ರು, ನಿಮ್ಮ ಅಕ್ಕ ಮನೆಯಿಂದ ಸ್ಮೆಲ್ ಬರ್ತಾ ಇದೆ, ಫ್ರಿಜ್ ಏನೋ ತರಕಾರಿ ಕೊಳ್ತಾಗಿರು ಬನ್ನಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾವು ಹೋದ್ವು. ಅವಾಗ ಚೆಕ್ ಮಾಡಿದಾಗ ನಮ್ಮ ಮಮ್ಮಿ ಮತ್ತೆ ನಮ್ಮ ದೊಡ್ಡಕ್ಕ ಇಬ್ರು ಬೆಳಗ್ಗೆ ಹೋದ್ರು. ಆ ಟೈಮ್ ಓನರ್ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಕುಟುಂಬಸ್ಥರು 4 ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇವರುಗಳಿಂದಲೇ ಕೃತ್ಯ ಆಗಿರಬಹುದು ಅನ್ನೋ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಕ್ತಾ, ಶಶಿಧರ್, ಸುನೀಲ್ ಮತ್ತು ಅಶ್ರಫ್ ಮೇಲೆ ಡೌಟ್ ಇದೆ ಅಂತ ಹೇಳಿದ್ದಾರೆ. ಈ 4 ಬಗ್ಗೆ ಮಾಹಿತಿಯನ್ನ ಕುಟುಂಬಸ್ಥರು ಕೊಟ್ಟಿರೋದು ಪೊಲೀಸರಿಗೆ. ಮುಕ್ತಾ, ಶಶಿಧರ್ ಮತ್ತು ಸುನೀಲ್ ಮೃತ ಮಹಾಲಕ್ಷ್ಮಿಯ ಸಹೋದ್ಯೋಗಿಗಳು, ಒಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ದವರು. ಇನ್ನು ಉತ್ತರಾಖಂಡ್ ಮೂಲದ ಅಶ್ರಫ್ ಸಲುಗೆಯಿಂದ ಮಹಾಲಕ್ಷ್ಮಿಯ ಜೊತೆಗೆ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೆಲಸ ಮಾಡುವ ಕಡೆ ಮಹಾಲಕ್ಷ್ಮಿ ಜಗಳವನ್ನ ಕೂಡ ಮಾಡ್ಕೊಂಡಿದ್ಲಂತೆ. 4 ಮೇಲೆ ಸದ್ಯಕ್ಕೆ ಅನುಮಾನ ಇದೆ. ಈ 4ರನ್ನ ಹಿಡಿದು ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಉತ್ತರಾಖಂಡ ಮೂಲದ ಅಶ್ರಫ್ ಮೇಲೆ ಅನುಮಾನ ಇದೆ. ಮಹಾಲಕ್ಷ್ಮಿ 9 ತಿಂಗಳ ಹಿಂದೆ ನನ್ನಿಂದ ದೂರವಾಗಿದ್ಲು. ನನ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟು ಆಕೆ ದೂರ ಹೋಗಿದ್ದು. ಇದು ಕೊಲೆಯಾದ ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್ನ ಹೇಳಿಕೆ. ಅಂದ್ರೆ ಇವರು ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಮಂಗಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಕಂಪ್ಲೇಂಟ್ ಆದ್ಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಅವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇರೋದು ಏನಿಂತ. ಅವಾಗ ನಂಗೆ ಗೊತ್ತಾಯ್ತು. ಇವಾಗ ಗೊತ್ತಿಲ್ಲ. ಅವರು ಉತ್ತರಾಖಂಡ್. ಅವ್ರ ಅಂದ್ರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್.